ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮನೆಯಲ್ಲೇ ಬೆಳೆದಿರೋ ಹಲಸಿನಕಾಯಿಂದ ಚಿಪ್ಸ್ ಮಾಡ್ತಾಯಿದ್ದೀನಿ. ಇದು ಎರಡನೇ ಕಾಯಿದು ಈ ಮರದ್ದು. ಫಸ್ಟಿನ ಕಾಯಿನ ನಾವು ಫುಲ್ಲು ಹಣ್ಣು ಮಾಡೇ ತಿಂದಿದ್ದು. ಅಷ್ಟು ಟೇಸ್ಟಿ ಇರೋ ಹಲಸಿನಕಾಯಿದು. ಆಮೇಲೆ ತುಂಬ ದೊಡ್ಡದಿರುತ್ತೆ. ಒಂದನ್ನು ಫುಲ್ ಚಿಪ್ಸ್ ಮಾಡಿದರೆ ನಮ್ಮಿಂದ ತಿನ್ನೋಕ್ಕೆ ಆಗೋಲ್ಲ. ನಾವು ಅರ್ಧನ ಕಟ್ ಮಾಡಿ ಮತ್ತೆ ಹಣ್ಣು ಮಾಡೋಕ್ಕಿಟ್ಟು ಅರ್ಧದಲ್ಲಿ ಚಿಪ್ಸ್ ಮಾಡ್ತಾಯಿದ್ದೀನಿ. ಅಷ್ಟು ದೊಡ್ಡದಾಗಿರುತ್ತೆ ಮತ್ತು ಸೊಳೆಗಳು ಅಷ್ಟು ತಿಕ್ಕಿರುತ್ತೆ. ಒಂದು ಅರ್ಧದಲ್ಲೇ ನಾವು 1 ಕಿಲೋ ಮೇಲೆ ಚಿಪ್ಸ್ ಸಿಗತ್ತೆ ನಮಗೆ. ಎಷ್ಟು ತಿಕ್ಕಾಗಿರುತ್ತೆ ಅಂದರೆ ವೇಸ್ಟ್ಗಳೇ ಇರಲ್ಲ, ಅಷ್ಟು ಕಡಿಮೆ ವೇಸ್ಟ್ ಆಗಿರುತ್ತೆ. ಮತ್ತು ಟೇಸ್ಟಿನೂ ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಬಲ್ತಿದೆ. ಇದು ಹಣ್ಣಾಗೋ ಸ್ಟೇಜಲ್ಲಿ ಇರೋದಿದು. ಇದರಲ್ಲಿ ಚಿಪ್ಸಲ್ಲಿ ಮೇನ್ ಅಂದರೆ ಎಲ್ಲ ಬಿಡಿಸಿ ತೆಗೆದು ಕಟ್ ಮಾಡಿ ತೆಗಿಯೋದಲ್ಲ, ಅದೇನೇ ಮೇನ್ ಕೆಲಸ. ಚಿಪ್ಸನ್ನು ನಾವು ಸ್ವಲ್ಪ ಹೊತ್ತಲ್ಲೇ ಮಾಡಿ ಮುಗಿಸ್ಬೋದು. ಮತ್ತು ಎಣ್ಣೆ ಕಾದ್ಮೇಲೆ ಎಲ್ಲ ಮಾಡಿಟ್ಕೊಂಡ್ರೆ ಬೇಗನೆ ಮಾಡ್ಬೋದು. ಒಂದು 10 ನಿಮಿಷಕ್ಕೆ ಆಗೋಗುತ್ತೆ. ಇದು ಒಂದು 5-6 ದೊಡ್ಡ ಪ್ಲೇಟ್ ತೊಗೊಂಡಿದ್ದೀನಿ. ಒಂದು 5-6 ಪ್ಲೇಟಷ್ಟು ಆಗ್ಬೋದು ಅನಿಸುತ್ತೆ. ಕಟ್ ಮಾಡಿ ಪೇಸ್ಟ್ ಮಾಡಿ ತೆಗಿತೀವಲ್ಲ, ಅದೇನೇ ತುಂಬ ಟೈಮ್ ತಗೊಳ್ಳೋದು. ವಿಡಿಯೋಗೆ ಒಂದು ಲೈಕ್ ಮರಿಬೇಡಿ. ಸೊಳ್ಳೆಗಳು ಎಷ್ಟು ದೊಡ್ಡದಿರುತ್ತೆ ಅಂದರೆ ಅದನ್ನೊಂದು ಹಣ್ಣಾದ್ರೂ ನಾವು ಜಾಸ್ತಿ ತಿನ್ನೋಕ್ಕಾಗಲ್ಲ. 4-5 ಸೊಳ್ಳೆ ತಿನ್ನೋಕ್ಕೆ ಸಾಕಾಗುತ್ತೆ. ಅಷ್ಟು ಉದ್ದ ಬೇರೆ ಇರುತ್ತೆ ಅದು. ತುಂಬ ಟೇಸ್ಟಿ ಹಲಸು. ಮತ್ತು ಎಲ್ಲ ಹಲಸಲ್ಲೂ ಇಷ್ಟು ಚೆನ್ನಾಗಿ ಚಿಪ್ಸ್ ಬರಲ್ಲ. ಕೆಲವೊಂದು ಮರ ನೋಡಿ ನಾವು ಮಾಡಬೇಕಾಗತ್ತೆ. ನಾವು ಕತ್ತಿಯಿಂದನೇ ಹೆಚ್ಕೊತಾ ಇದ್ದೀನಿ. ಕತ್ತಿಯಿಂದ ಆದರೆ ಬೇಗ ಒಂದೇ ಅಳತೆಗೆ ಸಿಗತ್ತೆ. ನಾವು ಕೈಯಲ್ಲೂ ಬಿಡಿಸಿನೂ ಹಾಕೊಬೋದು. ನೋಡಿ, ಈಗ ಬಿಡಿಸಿ ಕಟ್ ಆಗಿದೆ. ಹಾಕಿ ಕಲರ್ ತೆಗೆದು ಖಾರ ಪುಡಿ ಉಪ್ಪು ಹಾಕಿ ಒಂದ್ಸಲ ಇಟ್ಟು ಕಟ್ತಾನೆ ಇದ್ದೀನಿ. ಈಗ ನಮ್ಮ ಚಿಪ್ಸ್ ಆಗಿದೆ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನಿಮಗೆ ಚಿಪ್ಸ್ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.